ಒಂದೇ ಕೇಸ್ ಹಾಕ್ಲಿಕ್ಕೆ ಇವ್ರು ಏನದು ಗೃಹ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಗೃಹ ಮಂತ್ರಿ ಅನ್ನತ್ತೆ ಯಾವಾಗೂ ಕೇಸ್ ಹಾಕ್ತೀನಿ ಅಂತ ಹತ್ರ ಎಲ್ಲರಿಗೆ ಕಾನೂನು ಅಲ್ಲ ಸರ್, ಒಬ್ಬರಿಗೆ ಕಾನೂನಿಲ್ಲ. ಕಾನೂನು ಸಂವಿಧಾನ ಎಲ್ಲರಿಗೆ ಹತ್ರ ಸಂವಿಧಾನ ಹತ್ರ, ನಮಗೂ ಸಂವಿಧಾನ ಇಲ್ಲ. ಹಾಂ, ನಾನು ಡಿ ಕೆ ಶಿವಕುಮಾರ್ ಗೊತ್ತಾಗಲ್ಲ. ಹಗರಣದಲ್ಲಿ ಸಿಲುಕಿರುವಂಥ ಮಂದಿಗೆ ಯಾಕೆ ಕೊಡಬೇಕು? ನಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ನಾವು ರಾಜೀನಾಮೆ ಕೊಡೋಕೆ ಹಚ್ಚಿದ್ರು ಯಾರಿಗೆ? ಹಿಂದುಳಿದ ವರ್ಗದವ್ರು ತೊಗೊಂಡಂಥ 187 ಕೋಟಿ ರೂಪಾಯಿ, ಹಾಂ 187 ಕೋಟಿ ರೂಪಾಯಿ ಸರ್ಕಾರದ ಏನು ಬಗ್ಗೆ ಗತಿ ಮಾಡ್ರೆ? 3 ಮಂದಿ ಮಿನಿಸ್ಟರ್ ಇಷ್ಟದ ಏನು ಕೆಲಸ ಮಾಡಬೇಕು? ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು, ಗುಲ್ಬರ್ಗ ಬಗ್ಗೆ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ದನಿ ಎತ್ತಬೇಕು, ಹಾಂ ಎಜುಕೇಷನ್ ಬಗ್ಗೆ ದನಿ ಎತ್ತಬೇಕು. ಗೆದ್ದೆ 7 ಮಂದಿ ಮಿನಿಸ್ಟರ್ ಇದ್ರೆ ಕಾಂಗ್ರೆಸ್ ಒಳಗೆ ಸರ್, 7 ಮಂದಿ ಮಿನಿಸ್ಟರ್ ಏನು ಕೆಲಸ ಮಾಡಿದ್ರೆ? ಇವತ್ತು ನಮ್ಮ ಒಬ್ಬರು ಹೇಳ್ತಿರ್ತಾರೆ, ಚಂದು ಪಾಟೀಲ್ ಅವ್ರಿಗೆ ಕೇಸ್ ಮಾಡ್ಬೇಕಂತ. ಅಕ್ಕ ನೀನು ಗುಂಡಿ ಒಂದೊಂದು ಕೇಸ್ ಹಾಕ್ಬೇಕಂತ ಜಿಲ್ಲಾ ಉಸ್ತುವಾರಿ ಮ್ಯಾಗ ಸಚಿವರ ಮ್ಯಾಗ. ಜಿಲ್ಲಾಡಳಿತದ ಯಾಕಂದರೆ ನಿರ್ಲಕ್ಷ್ಯ ಕಾರಣಕ್ಕಾಗಿ ಇವತ್ತು ಗಾಂಜಾ ಇರಲಿ, ಮಟಕ ಇರಲಿ ಮತ್ತು ಉಸುಕಿನ ದಂಧವಿರಲಿ, ಇನ್ನಿತರ ಬಗ್ಗೆ ನಮ್ಮ ನಾಯಕರು ಕೇಳಿದ್ದಕ್ಕೆ ತಪ್ಪಾಗಿದೆ. ಮೊನ್ನೆ ನಾಗೇಂದ್ರ ರಾಜೀನಾಮೆ ಕೊಡುವಂತೇಳಿ ನಮ್ಮ ಡಿ ಸಿ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ನಾಯಕರಾದ ಚಂದು ಪಾಟೀಲ್ ಅವರು ಭಾಷಣದಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ದುರಾಡಳಿತಕ್ಕೆ ಭಾಷಣ ಮಾಡೋದಕ್ಕಾಗಿ ಕಾಂಗ್ರೆಸ್ ನಾಯಕರು ಮತ್ತು ಇನ್ನಿತರು ನಮ್ಮ ರಾಜ್ಯ ನಾಯಕರಿಗೆ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಯಾಕಂದರೆ ಅವರಿಗೆ ನಾವು ಆಡಳಿತವಾಗಿ ಕೇಳೋದು ಪ್ರಶ್ನೆ ಭಾಳ ತಪ್ಪಾಗಿದೆ. ಯಾಕಂದರೆ ಇವತ್ತು ಆಡಳಿತ ನಡೆಸುವವರು ನಾವು ಯಾಕೆ ವಿರೋಧ ಪಕ್ಷವಾಗಿ ಕೇಳೋದು ತಪ್ಪಾಗ್ತದೆ ಅಂತ ಕೇಳ್ತೀನಿ. ಯಾಕಂದರೆ ಇವತ್ತು ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಯಾಕಂದರೆ ಅವರಿಗೆ ನಿಂದನೆ ಮಾಡ್ಲಕತ್ತಾರ. ಅಂಥವ್ರ ವಿರುದ್ಧ ನಮ್ಮದೇ ಆದಂಥ BJP ನಗರ OBC ಮೂರ್ತಿಯ ವತಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಏಕೆ ಮಾಡ್ಲಕತ್ತೀವಿ ಅಂದ್ರೆ, ನಮ್ಮ ನಾಯಕರಿಗೆ ಹಗುರವಾಗಿ ಮಾತಾಡಬೇಡಿ. ಯಾಕಂದರೆ ಇವತ್ತು ಆಡಳಿತ ನಾವು ಯಾರಿಗೆ ಕೇಳಬೇಕು? ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗದಾಗ ಅವರ ಪ್ರಬಲ ನಾಯಕರಿದ, ಆ ನಾಯಕರಿಗೆ ನಾವು ಕೇಳೋದು ತಪ್ಪ. ಜಿಲ್ಲಾಡಳಿತದ ಯಾಕಂದರೆ ನಿರ್ಲಕ್ಷ್ಯ ಕಾರಣಕ್ಕಾಗಿ ಇವತ್ತು ಗಾಂಜಾ ಇರಲಿ, ಮಟಕ ಇರಲಿ ಮತ್ತು ಉಸುಕಿನ ದಂಧವಿರಲಿ, ಇನ್ನಿತರ ಬಗ್ಗೆ ನಮ್ಮ ನಾಯಕರಿಗೆ ಕೇಳಿದ್ದಕ್ಕೆ ತಪ್ಪಾಗಿದೆ. ಯಾಕಂದರೆ ಇವತ್ತು ಯಾರಾದರೂ ಕೇಳಿದ್ರೆ ಅವರಿಗೆ ಕೇಶ ಬೆದರಿಕೆ ಹಾಕ್ತಿರ್ತಾರೆ. ಯಾಕೆಂದರೆ ಅವ್ರಿಗೆ ಒಂದೇ ಕೇಸ್ ಅಂದರೆ ನಮಗೂ ಹಾಕೋಕ್ಕೆ ಕೇಸ್ ನಂಬಲ್ಲೂ ಇಲ್ಲ. ಹಾಂ, ಇಂಥ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯ ನಾಯಕರಾದಂಥ ಚಂದು ಪಾಟೀಲ್ ಅವರಿಗೆ ವೈಯಕ್ತಿಕ ನಿಂದನೆ ಮಾಡಬಾರ್ದು. ಯಾಕಂದರೆ ಇವತ್ತು ಏನೇ ಬರಲಿಕ್ಕೆ ನಮ್ಮ ನಾಯಕರ ಬಗ್ಗೆ ನಿಂದನೆ ಮಾಡ್ತದೆ. ಇಂಥವ್ರ ವಿರುದ್ಧ ನಾವು ಕಠಿಣ ಕ್ರಮವನ್ನು ತೆಗೆಯಬೇಕು, ಜಿಲ್ಲಾಡಳಿತ ಮತ್ತು ಜಿಲ್ಲಾ SP ಅವರು. ಯಾಕೆಂದರೆ ನಾವು ನಡೆಯುವಂಥ ಗುಲ್ಬರ್ಗದಲ್ಲಿ ರಸ್ತೆ ಅಭಿವೃದ್ಧಿಗಿಲ್ಲ. ಇವತ್ತು ಗುಲ್ಬರ್ಗ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಗುಲ್ಬರ್ಗ ಬಗ್ಗೆ ಯಾವುದೇ ಡೆವಲಪ್ಮೆಂಟ್ ಬಗ್ಗೆ ದನಿ ಎತ್ತಿಲ್ಲ. ಯಾಕೆ ಕಾಂಗ್ರೆಸ್ ಅವರು ಆಡಳಿತವಿರುವಾಗ ಇದ್ರ ಬಗ್ಗೆ ದನಿ ಎತ್ತಿದ್ರೆ ನಮ್ಮ ದನಿಯನ್ನು ಮುಗಿಸುವಂಥ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ದವರು. ಇವತ್ತು ಏನು ಕೇಳಿದ್ರೆ ಯಾವುದೇ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇಂಥವ್ರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೇವೆ. ನಮ್ಮ ನಾಯಕರು ಕೇಳ್ತಾ ಇರಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕಂದರೆ ಇವರೇ ವಿರೋಧ ಪಕ್ಷ ಆಗಬೇಕಿತ್ತು. ನಾವು ಆಡಳಿತ ನಡೀತಿದ್ದೆವು, ರಾಜೀನಾಮೆ ಕೊಟ್ಟು ಹೋಗಲಿ. ಜಿಲ್ಲಾ ಉಸ್ತುವಾರಿ ಬಗ್ಗೆ ರಸ್ತೆ ಬಗ್ಗೆ ಕೇಳೋದು ತಪ್ಪದ? ಯಾಕೆ ಸರ್ ನೀವು ಕೇಳೋದು ತಪ್ಪದ? ಸರ್ ನೀವು ಈ ಸದ್ಯ ನಾವು ಹೇಳ್ತೀನಿ, ನಾವು ಈಗ ಕಾಂಗ್ರೆಸ್ದವ್ರಿಗೆ ನಾವು ವಿರೋಧ ಪಕ್ಷದ ಅದಕ್ಕಿದ್ದೇವೆ. ನಾವು ಕೇಳೋ ಉದ್ದೇಶಕ್ಕೆ ನಾವು ವಿರೋಧ ಪಕ್ಷದ ಇದ್ದೇವೆ. ಇಲ್ಲ ಅವ್ರು ಕುಂದ್ರತೇಳಿ ನಾವು ನಮ್ಗೆ ಆಡಳಿತ ಕೊಡ್ರಿ, ನಾವು ಕೇಳ್ತೇವೆ, ನಿಮ್ಮನ್ನು ಕೇಳ್ರಿ, ನಮ್ಗೆ ಉತ್ತರ ನಾವು ಮಾಡ್ತೀವಿ, ತೋರಿಸ್ತೇವೆ. ಇಲ್ಲ ಸರ್, ಜಿಲ್ಲಾಡಳಿತ ವೈಫಲ್ಯ ಆಗ್ಯದ ಅಂತ ಹೇಳ್ಕೊತೀವಿ. ಜಿಲ್ಲಾಡಳಿತ ವೈಫಲ್ಯ ಆಗ್ಯದ. ಜಿಲ್ಲಾ ಉಸ್ತುವಾರಿ ಬಗ್ಗೆ ನಿರಂತರವಾಗಿ ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ ದಿನ ಎತ್ತಲಕತ್ತಿದ್ದೆವು. ಎಲ್ಲಿ ಗುಂಡಿ ಮುಚ್ಚಾರ ನಾವು ಗುಂಡಿಗೆ ಒಂದು ಕೇಸ್ ಹಾಕ್ಬೇಕು, ಒಂದು ಗುಂಡಿ ಮುಚ್ಚಲಿಕ್ಕೆ ಒಂದು ಕೇಸ್ ಹಾಕ್ಬೇಕು. ನಾವು ಮಾಡ್ಬೇಕಾಗತ್ತೆ ಕೆಲಸ. ಇವ್ರು ಎಲ್ಲಿ ಹೇಳ್ತಿರ್ತಾರೆ? ಯಾಕಂದ್ರೆ ಇವತ್ತು ನಮ್ಮ ಒಬ್ಬರು ಹೇಳ್ತಿರ್ತಾರೆ, ಚಂದು ಪಾಟೀಲ್ ಅವ್ರಿಗೆ ಕೇಸ್ ಮಾಡ್ಬೇಕಂತ. ಅಕ್ಕ ಅನ್ಕೊಂಡು ಜಿಲ್ಲಾ ಉಸ್ತುವಾರಿ ಮ್ಯಾಗ ಸಚಿವರ ಮ್ಯಾಗ, ಹಾಂ ಅಕ್ಕ ನಿನ್ನ ಮ್ಯಾಗ ನಾವು ಜಿಲ್ಲಾ ಒಂದೊಂದು ಗುಲ್ಬರ್ಗ ಒಂದೊಂದು ಗುಂಡಿ ಮ್ಯಾಗ ಒಂದೊಂದು ಕೇಸ್ ಹಾಕಿದ್ರೆ ನಿಮ್ಮ ಗತಿ ಏನಾಗ್ತದೆ? ಆಡಳಿತದಂಥ ಕೆಲಸಗಳನ್ನು ನೀವು ನಿರಂತರವಾಗಿ ಜನರನ್ನು ಮೆಚ್ಚುವ ಕೆಲಸ ಮಾಡಬೇಕು. ಬೇರೆದ್ರೆ ವೈಯಕ್ತಿಕ ನಿಂದನೆ ಆಗಬಾರ್ದು. ಯಾಕಂದರೆ ಇವತ್ತು ಯಾರೋ ಒಬ್ಬರು ಹಿಂಭಾಗದಲ್ಲಿ ಹೇಳ್ತಾರೆ, ಯಾರು ಏನು ಸುದ್ದಿ, ಒಬ್ಬರು ಅವ್ರು ತಾನೇ ಒಂದು ಭಾಷೆ ಕಣ್ಣಂಗೆ ಕಾಣ್ತಿರ್ತಾರೆ. ಒಂದು ಭಾಷೆ ಕಣ್ಣಂಗೆ ಅಂತ ನಮ್ಮ ನಾಯಕರ ಬಗ್ಗೆ ಟೀಕೆ ಮಾಡ್ತಿರ್ತಾನೆ. ಅವನ ಬಗ್ಗೆ ಯೋಗ್ಯತೆ ಅನ್ನೋದು ಗೊತ್ತಿಡಿಬೇಕು. ಹಾಂ, ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ಬೇಕ? ಏನೋ ನಾವೇನೂ ಇಲ್ಲ, ನಮ್ಮ ಕಾರ್ಯಕರ್ತರು ಇದ್ದೇವ್ರಿ. ಇವರು ಒಬ್ಬರಿಗೆ ಕೇಸ್ ಹಾಕ್ಲಿಕ್ಕೆ ತಕ್ಕಲ್ಲ, ನಂಬಲ್ಲಿ ಕೇಸ್ ತಾಕತ್ತದ ನಂಬಲ್ಲೂ. ನಾವು ಆ ಕೆಲಸ ಮಾಡಬಾರ್ದು. ನಮ್ಮದು ಏನಿದ್ರು ಅಭಿವೃದ್ಧಿ ಬಗ್ಗೆ ಕೆಲಸಕ್ಕೆ ಗಮನವಾಗಿ ಕೊಡಬೇಕಂತ ನಮ್ಮ ಆದ್ಯತೆ ಅದ. ನಾವು ಈ ಗುಲ್ಬರ್ಗ ಗೆದ್ದೆ 7 ಮಂದಿ ಮಿನಿಸ್ಟರ್ ಇದ್ರೆ ಕಾಂಗ್ರೆಸ್ ಒಳಗೆ ಸರ್, 7 ಮಂದಿ ಮಿನಿಸ್ಟರ್ ಏನು ಕೆಲಸ ಮಾಡಿದ್ರೆ? 7 ಮಂದಿ ಇದ್ರೆ ಮಿನಿಸ್ಟರ್ ಏನು ಕೆಲಸ ಮಾಡಿದ್ರು? ಈಗಾಲ 3 ಮಂದಿ ಮಿನಿಸ್ಟರ್ ಆಲ್ರೆಡಿ 3 ಮಂದಿ ಮಿನಿಸ್ಟರ್ ಇಷ್ಟದು ಏನು ಕೆಲಸ ಮಾಡಬೇಕು? ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು, ಗುಲ್ಬರ್ಗ ಬಗ್ಗೆ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ದನಿ ಎತ್ತಬೇಕು, ಎಜುಕೇಷನ್ ಬಗ್ಗೆ ದನಿ ಎತ್ತಬೇಕು, ಯುವಕರ ಬಗ್ಗೆ ಉದ್ಯೋಗ ಬಗ್ಗೆ ಎತ್ತಬೇಕು. ಬರೇ ನಿರಂತರವಾಗಿ ಏನಾದರೂ ಬಂದರೆ ವೈಯಕ್ತಿಕ ನಿಂದನೆ ಮಾಡ್ತಾರೆ.
ವೈಯಕ್ತಿಕ ನಿಂದನೆ ಅದು ಇದು ಬಿಡ್ತಾರ. ನಾ ಹೇಳ್ಬಾರ್ದು, ನಾನು ಏನಾದರೂ ಎಲ್ಲ ನಾನು ಹಿಂದುಳಿದ ವರ್ಗದವ್ರಿದ್ದೆವು. ನಾವು ಯಾಕೆ ಅದು ವಿಷಯದ ಹೆಚ್ಚಿಗೆ ಹೇಳಬಾರ್ದು. ನಮ್ಮ ಹಿಂದುಳಿದ ವರ್ಗದಾಗ ಏನು ಅಭಿವೃದ್ಧಿ ಕೆಲಸ ಮಾಡಿರಿ ಸರ್? ಹಿಂದುಳಿದ ವರ್ಗದವ್ರು ತೊಗೊಂಡಂಥ 187 ಕೋಟಿ ರೂಪಾಯಿ, 187 ಕೋಟಿ ರೂಪಾಯಿ ಸರ್ಕಾರದ ಏನು ಗತಿ ಮಾಡ್ರ? ಯಾರು ಅವ್ರ ಹಿಂದಿನ ಮತ್ತೊಂದು ಮುಖ ನಾಗೇಂದ್ರ ಏನದ ಅವ್ನು ಇನ್ನೊಂದು ಮುಖ ಬೇರೆ ಯಾರಿಗೆ ಗೊತ್ತಾಗಲ್ಲ. ಈಗ ಆದಂಥ ಪೈಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಮತ್ತು ಅವ್ನಿಗೆ ಕೊಡೋದೇನು ಹರ್ಕತ್ತಿತ್ತು? ನಾನು ಡಿ ಕೆ ಶಿವಕುಮಾರ್ ಗೊತ್ತಾಗಲ್ಲ? ಹಗರಣದಲ್ಲಿ ಸಿಲುಕಿರುವಂಥ ಮಂದಿಗೆ ಯಾಕೆ ಕೊಡಬೇಕು? ನಮ್ಮ ಸರ್ಕಾರದ ರಾಜ್ಯ ಸರ್ಕಾರದಲ್ಲಿ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಹಚ್ಚಿದ್ರು ಯಾರಿಗೆ ಕೊಟ್ಟರು ಸರ್? ಈಶ್ವರಪ್ಪ ಕೊಟ್ಟರು, ಮತ್ತು ನಿಮ್ಮ ಇವರು ಜನಾರ್ದನ್ ರೆಡ್ಡಿ ಕೊಟ್ಟರು. ಇವ್ರಿಗೆ ಯಾಕೆ ತೊಗೋಬೇಕು? ಇವ್ರಿಗೆ ಮಾನ ಮರ್ಯಾದೆ ಏನದ ಅಲ್ಲ? ಮಾನ ಮರ್ಯಾದೆ ಬಿಟ್ಟು ಪೂರ ಬಿಟ್ಟು ನಮಗೇನೋ ಎಲ್ಲ ಬಿಟ್ಟು ಮೂರು ಊರಿಗೆ ದೊಡ್ಡರು ಅಂದಂಗೆ ಮಾಡ್ಲಿಕತ್ತಾರ. ನಾವು ಏನಾದರೂ ಕೇಳಿದ್ರೆ ಗುಲ್ಬರ್ಗದಲ್ಲಿ ಯಾರಾದರೂ ಏನಾದರೂ ಕೇಳಿದ್ರೆ ನಮ್ಮ ಚಂದು ಪಾಟೀಲ್ ಕೇಳಿದ್ರೆ ಅವ್ರಿಗೆ ವೈಯಕ್ತಿಕ ನಿಂದನೆ ಮಾಡ್ತಾರೆ. ಇದು ಆಗಲಾಗ್ರೆ ಇನ್ನೊಂದು ಸಾರಿ ವೈಯಕ್ತಿಕ ನಿಂದನೆ ಯಾರಾದರೂ ಮಾಡಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೀನಿ. ಇವರು ಒಂದೇ ಕೇಸ್ ಹಾಕ್ಲಿಕ್ಕೆ ಇವ್ರು ಏನದ ಗೃಹ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಗೃಹ ಮಂತ್ರಿ ಅನ್ನತ್ತೆ ಯಾವಾಗೂ ಕೇಸ್ ಹಾಕ್ತೀನಿ ಅಂತ ಹತ್ರ. ಎಲ್ಲರಿಗೆ ಕಾನೂನು ಅಲ್ಲ ಸರ್, ಒಬ್ಬರಿಗೆ ಕಾನೂನಿಲ್ಲ. ಕಾನೂನು ಸಂವಿಧಾನ ಎಲ್ಲರಿಗೆ ಹತ್ರ ಸಂವಿಧಾನ ಹೇಳ್ತಾರೆ. ನಮಗೂ ಸಂವಿಧಾನ ಇಲ್ಲ. ಸಂವಿಧಾನ ಏನದ? ಅಯ್ಯೋರು ಏನು ಮಾಡಕತ್ತಾರೆ ಇಲ್ಲಿ ಕೂತು? ಸರ್ ವೈಯಕ್ತಿಕ ನಿಂದನೆ ಮಾಡ್ರೆ ಅವನ ಮ್ಯಾಗ ಯಾರಾದ್ರೂ ಜಿಲ್ಲೆ ಎಸ್ ಪಿ ಅಲ್ಲಿ ಮತ್ತು IG ಅಲ್ಲಿ ಅವ್ನಿಗೆ ಯಾವಂದ್ರೆ ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡೋ ಅವ್ನಿಗೆ ಹಿಡ್ಕೊಂಡು ತಂದು ಒಳಗೆ ಹಾಕಿ ಒಳಗೆ ಹಾಕಬೇಕು, ಕೇಸ್ ಹಾಕಬೇಕು ಅವ್ನಿಗೆ. ಯಾಕಂದ್ರೆ ಇದೇ ನಿರಂತರವಾಗಿ ಏನು ಮಾಡ್ತಾರೆ? ಯಾವಾಗ ನೋಡಿದಾಗೂ ವೈಯಕ್ತಿಕ ನಿಂದನೆ ಮಾಡ್ತಾರೆ. ಇವರಿಗೆ ನಾವು ನ್ಯಾಯ, ನಮಗೊಂದು ನ್ಯಾಯ ಸರ್. ಇದೇ ರೀತಿ ಮುಂದೆ ಹೊಡೆದ್ರೆ ನಾವು ಯಾರಾದರೂ ನಮ್ಮ BJP ಕಾರ್ಯಕರ್ತರು ಅಲ್ಲ, ಇಡೀ ನಾಗರಿಕರ ಕುತ್ಕೊಂಡು ಇವ್ರ ಮನೆ ಹುಕ್ಕೊಂಡು ಕೆಲಸ ಮಾಡ್ತೀವಿ ನಾವು ಕೆಲಸ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಗಲಾದರೂ ಎಚ್ಚೆತ್ತುಕೊಂಡು ಗುಲ್ಬರ್ಗ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ಅದಕ್ಕೆ ನಾವು ಸ್ವಾಗತ ಅದ. ಜಿಲ್ಲಾ ಉಸ್ತುವಾರಿ ಸಚಿವರೇ ಈಗಲಾದರೂ ನೀವು ಗುಲ್ಬರ್ಗ ಬಗ್ಗೆ ಗಮನ ಹರಿಸಿರಿ. ನಮ್ಮ ರಾಜ್ಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ತರಲಂಥ ಕೆಲಸ ಮಾಡಲಿ. ವೈಯಕ್ತಿಕ ನಿಂದನೆ ಬಿಟ್ಟು ಬಿಡ್ರಿ, RSS ಬಿಟ್ಟು ಬಿಡ್ರಿ. ನಮ್ಮ ಬಗ್ಗೆ ಗುಲ್ಬರ್ಗ ಬಗ್ಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿರಿ ಅಂತೇಳಿ ಒತ್ತಾಯಿಸ್ತೀವಿ ಸರ್. ಒಂದು ಸೆಕೆಂಡ್. ಚಂದು ಪಾಟೀಲ್ ಒಬ್ಬ ಜನಪ್ರಿಯ ನಾಯಕರು, ಜನರಿಂದ ಜನರಿಗಾಗಿ ಆರಿಸಿ ಬರಬೇಕಂತ ನಾಯಕರು ಎಲ್ಲರೂ ಬೇಕು. ನಾವು ಮಾಡೋಂಥ ಆಡಳಿತ ಏನದ ಇವತ್ತು ಗುಲ್ಬರ್ಗ ಡ್ರಗ್ಸ್ ಬಗ್ಗೆ ಮಾತಾಡೋದು ತಪ್ಪದ? ಯಾಕಂದರೆ ಈಗ ಇವರು ಯಾಕೆ ಮಾತಾಡಿದ್ರು ಅವರು ಒಳ್ಳೆ ಸಾಮಿಲ್ ಹಾರ ಅಂತೇಳಿ ಮಾತಾಡ್ದಂಗೆ. ಚಂದು ಪಾಟೀಲ್ ಯಾಕೆ ಮಾತಾಡ್ಬೇಕು? ಅವ್ನಿಗೆ ಏನು ಕಲಿಸಿತ್ತು? ಏನು ವೈಯಕ್ತಿಕ ಅವನಿಗೆ ನಿಂದನೆ ಮಾಡ್ರ? ಚಂದು ಪಾಟೀಲ್ ನಮ್ಮ ನಾಯಕರು ಒಬ್ಬನಿಗೆ ನಿಂದನೆ ಮಾಡೋಣ? ಗುಲ್ಬರ್ಗದಲ್ಲಿ ಡ್ರಗ್ಸ್ ನಡೀತದ ಅಂತ ಹೇಳ್ಯಾರ. ಅಲ್ಲ ಮೊನ್ನೆ ರಿಂಗ್ ರೋಡ್ ಔಟ್ ಆಫ್ ಇದ್ದರು. ಚಂದು ಪಾಟೀಲ್ ಹಂಗಂದಿಲ್ಲ. ಯಾರಿಗೂ ನೋವು ಉಂಟು ಮಾಡಬೇಡತ್ತೆ. ನಮ್ಮ ನಾಯಕರು ಎಲ್ಲರಿಗೂ ಅನ್ನೋ ಸಮಾನತೆ ಕಾಣ್ತಿರ್ತಾರೆ. ನಮ್ಮ ನಾಯಕರು ಅಂಥವ್ರು ಏನು ತಪ್ಪೇನು ಮಾಡಿಲ್ಲ. ಮಾಡಿದಂಥ ವಿಷಯಗಳು, ನಡೆದಂಥ ವಿಷಯಗಳು ಕರೆಕ್ಟಾಗಿ ಹೇಳಿದಂಥ ನಾಯಕರು ನಮ್ಮ ಯಾರಾದ್ರೆ ಚಂದು ಪಾಟೀಲ್. ಯಾಕಂದ್ರೆ ಇವತ್ತು ನಮ್ಮ ಚಂದು ಪಾಟೀಲ್ ಅವರು ಹೇಳೋದಂಥ ವಿಷಯ ಏನದ ತಪ್ಪದಂದ್ರೆ ನೀವು ಮನೆ IG ಅವರಲ್ಲಿ SP ಆಗಲಿ ಇನ್ಕ್ವೈರಿ ಮಾಡ್ಲಿಕ್ಕೆ ಹಚ್ಚಿರಿ. ಗುಲ್ಬರ್ಗದಲ್ಲಿ ಆತಂಕವಾದಿ ಸಿಕ್ಕದ ಗೊತ್ತದ ರೀ? ಯಾರಿಗಾರ ಗೊತ್ತದ ನಿಮ್ಗೆ? ಅವ್ರು ಹೇಳಿದಂತ ಏನು ತಪ್ಪದ? ಯಾರಾದರೂ ಡ್ರಗ್ಸ್ ಸಪ್ಲೈ ಇದ್ದಾರೆ ಅವ್ರಿಗೆ ಹತ್ತದ. ನೇರವಾಗಿ ಯಾರಾದರೂ ಇದ್ರೆ ಅವ್ರಿಗೆ ಸಂಬಳ ಅಂತದ. ಇನ್ನು ಅವನು ಇದ್ದೇವೆ ನಮಗೆ ಹತ್ತ. ನಮಗೆ ಎಷ್ಟು ಕಾಂಗ್ರೆಸ್ ಹತ್ತಾರೆ, RSS ಹತ್ತಾರೆ, ನಾವು RSS ಇದ್ದೆವು. ಮಾಡದಂಥ ಕೆಲಸಕ್ಕೆ ಪ್ರೇರಣೆ ಕೊಡ್ರಿ, ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ರಿ, ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿ. ಅಭಿವೃದ್ಧಿ ಬಿಟ್ಟು ಬೇರೆ ವಿಷಯಕ್ಕೆ ಎತ್ತಿದ್ರೆ ನಿಮಗೆ ನಾವು ಹೇಳೋದಂಥ ಕೆಲಸ ನಮ್ಮ ಕರ್ತವ್ಯ ಅದ ರೀ. ವಿರೋಧ ಪಕ್ಷದ ಅದಕ್ಕಿದ್ದೇವೆ ನಾವು. ಆಡಳಿತ ಪಕ್ಷದೊಳಗೆ ಕೇಳೋದು ಅಧಿಕಾರ ನಂಬಲ್ಲದ. ಆಡಳಿತ ಕೇಳೋದನ್ನು ಗುಲ್ಬರ್ಗ ಕೇಳೋಂಥ ಅಧಿಕಾರ ನಂಬಲ್ಲದ. ಬಿಟ್ಟು ಬೇರೆ ವಿಷಯಕ್ಕೆ ಹೆಂಗೆ ಮಾಡಿ ಡೈವರ್ಟ್ ಮಾಡ್ತೀರಿ? ಡ್ರಗ್ಸ್ ಇದ್ದಲ್ಲಿ